ಅತ್ಯಾಚಾರ ಆರೋಪಿಗೆ ಹಣ ಸಹಾಯ ಮಾಡಿದ್ದೆ ಬೆಂಗಳೂರಿನ ಯುವತಿ. ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ವಿಷಯ ಬಯಲಾಗುಬಿಟ್ಟಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಆ ಯುವತಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಯುವತಿಗೆ ಎಸ್ಐಟಿ ನೋಟಿಸ್ ಅನ್ನ ಕಳಿಸ್ಬಿಟ್ಟಿದೆ. ಬೆಂಗಳೂರಿನ ಆ ಯುವತಿ ಜೊತೆ ಪ್ರಜ್ವಲ್ ರೇವಣ್ಣಗೆ ಸ್ನೇಹವಿತ್ತು. ಜರ್ಮನಿಯಲ್ಲಿ ಆಕೆಯ ಸ್ನೇಹಿತರು ಸಂಬಂಧಿಕರು ಇರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಂಬಂಧಿಕರು ಸ್ನೇಹಿತರ ಮೂಲಕ ಜರ್ಮನಿಯಲ್ಲಿ ಪ್ರಜ್ವಲ್ಗೆ ಹಣ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಎಸ್ಐಟಿಗೆ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಬ್ಯಾಂಕ್ ದಾಖಲೆ ಪರಿಶೀಲಿಸಿದಾಗ ಗೂಗಲ್ ಪೇ ಮೂಲಕ ಹಣ ವರ್ಗಾವಣೆ ಆಗಿರೋದು ಪತ್ತೆಯಾಗಿದೆ. ಹಣ ಟ್ರಾನ್ಸಾಕ್ಷನ್ ಬಗ್ಗೆ ಎಸ್ಐಟಿ ವಿವರವನ್ನ ಸಂಗ್ರಹಿಸ್ತಾ ಇದೆ. ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿರುವಂತಹ ಹೊತ್ತಿನಲ್ಲಿ ನಡೆದ ಹಣದ ಟ್ರಾನ್ಸಾಕ್ಷನ್ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿಬಿಟ್ಟಿದೆ. ಪ್ರಜ್ವಲ್ಗೆ ಹಣ ಸಹಾಯ ಮಾಡಿದ್ದೆ ಬೆಂಗಳೂರಿನ ಯುವತಿ. ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ವಿಷಯ ಬಯಲಾಗುಬಿಟ್ಟಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಆ ಯುವತಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ಆ ಯುವತಿಗೆ, ಬೆಂಗಳೂರಿನ ಯುವತಿಗೆ ಯಾರು ಪ್ರಜ್ವಲ್ ಜೊತೆ ಸ್ನೇಹವನ್ನ ಇಟ್ಕೊಂಡಿದ್ರು, ಇನ್ನು ಹಣ ಟ್ರಾನ್ಸಾಕ್ಷನ್ಗೆ ಸಹಾಯ ಮಾಡಿದ್ರು, ಬೆಂಗಳೂರಿನ ಯುವತಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜರ್ಮನಿಯಲ್ಲಿ ಆಕೆಯ ಸ್ನೇಹಿತರು ಮತ್ತು ಸಂಬಂಧಿಕರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸಂಬಂಧಿಕರು ಮತ್ತು ಸ್ನೇಹಿತರ ಮೂಲಕವೇ ಜರ್ಮನಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಹಣ ರವಾನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ರೆ ಪ್ರಜ್ವಲ್ ರೇವಣ್ಣ ಉಡಾಫೆಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಬ್ಯಾಂಕ್ ದಾಖಲೆ ಪರಿಶೀಲಿಸಿದಾಗ ಎಸ್ಐಟಿ ಅಧಿಕಾರಿಗಳಿಗೆ ನಿಜ ಸತ್ಯ ಹೊರಬಂದಿದೆ. ಗೂಗಲ್ ಪೇ ಮೂಲಕ ಹಣ ವರ್ಗಾವಣೆ ಆಗಿರೋದು ಪತ್ತೆಯಾಗಿದೆ. ಹಣ ಟ್ರಾನ್ಸಾಕ್ಷನ್ ಬಗ್ಗೆ ಎಸ್ಐಟಿ ವಿವರವನ್ನ ಸಂಗ್ರಹಿಸುತ್ತಿದ್ದಾರೆ.